ಸೊ ಅವ್ರು ಒಂದೇ ಹೇಳಿದ್ದು, ನೀನು ಒಪ್ಪಲಿಲ್ಲ ಅಂದರೆ ನಾನು ಪ್ರಚಾರಕನಾಗಿ ಮದುವೆ ಮಾಡ್ಕೊಳ್ಬಾರ್ದು ಅಂತಲೇ ನಾನು ಹೊರಟವನು. ಈಗ ಅನಿಸ್ಬಿಟ್ಟಿದೆ, ನೀನು ಎಸ್ ಅಂದರೆ ಮುಂದುವರಿತೀನಿ, ಇಲ್ಲಾಂದರೆ ನಾನು ಮತ್ತೆ ನನ್ನ ಜೋಳಿಗೆ, ಅವ್ರು ಯಾವಾಗಲೂ ಒಂದು ಜೋಳಿಗೆ ಜುಬ್ಬ ಪ್ಯಾಂಟ್ ಅವಾಗ, ಆಮೇಲೆ ಪೈಜಾಮ ಬಂದಿದ್ದು. ಮೊದಲು ಬ್ಲ್ಯಾಕ್ ಪ್ಯಾಂಟ್, ಬ್ರೌನ್ ಆರ್ ಬ್ಲ್ಯಾಕ್ ಪ್ಯಾಂಟ್, ಮೇಲೆ ಜುಬ್ಬ ಮತ್ತು ಒಂದು ಜೋಳಿಗೆ ಇರೋದು ಅವ್ರದ್ದು ಯಾವಾಗಲೂ. ಸೊ ಮತ್ತು ನನ್ನ ಜೋಳಿಗೆ ತಗೊಂಡು ನಾನು ಹೊರಟೆ ಅಂತ ಹೀಗೆ ಶುರು ಆಗಿದ್ದು. ಸೊ ಪ್ರಪೋಸಲ್ ಅನಂತಕುಮಾರ್ ಅವರಿಂದನೇ ಬಂದಿದ್ದು. ಹೌದು, ಅದು ಒಂದು ಪುಸ್ತಕದಲ್ಲಿ ಬರೆದಿದ್ದೀವಿ ಸ್ವಲ್ಪ ಡೀಟೇಲ್ಸ್ ಎಲ್ಲ. ಅಂದರೆ ಇವೆಲ್ಲ ಎಷ್ಟು ಅವ್ರು ಅನಂತಕುಮಾರ್ ಅವ್ರು ಭಾಳ ನಾಜೂಕು, ಸಣ್ಣ ಸೂಕ್ಷ್ಮ ಭಾಳ ಅವರು. ಕೆಲವೊಂದು ಅವ್ರು ಮೊದಲೇ ಯಾವಾಗಾದ್ರೂ ಪತ್ರ ಬರಿತಾಯಿದ್ರು ವಿ ಪಿ ಯಲ್ಲಿದ್ದಾಗ. ಸೊ ನನ್ನ ಡಿಗ್ರಿ ಮುಗಿದ ಮೇಲೇನೂ ಒಂದು ಸಲ ಪತ್ರ ಬಂದಾಗ ನನಗೆ ಯಾಕೋ ಒಕ್ಕಣಿಕೆ ಬೇರೆ ಅನ್ನಿಸ್ತು, ಏನೋ ಶಬ್ದಗಳಲ್ಲಿ ಬೇರೆ ಇರಲಿಲ್ಲ. ಎಲ್ಲಿ ವ್ಯತ್ಯಾಸ, ನಾನು ಹಳೆ ಪತ್ರ ತೆಗೆದೆ, 2-3 ಹಳೆ ಪತ್ರ. ಇದನ್ನು ನೋಡಿದಾಗ ನಿಮ್ಮವನೇ ಅಂತ ಬರೆದಿದ್ರು ಕೆಳಗಡೆ. ಹಳೆಯ ಪತ್ರದಲ್ಲಿ ನಿಮ್ಮವನೇ ಇರಲಿಲ್ಲ, ಬರೀ ಅಂತಿತ್ತು. ನನಗೆ ಇದೇನೋ ಇದೆ ಅಂತ ಅನ್ನಿಸ್ತು. ಬಟ್ ನಾನು ಸುಮ್ಮನಾಗ್ಬಿಟ್ಟೆ, ಯಾಕಂದ್ರೆ ನಂದು ಇನ್ನು ಕೆಲಸ ಸಿಗಬೇಕು. ಈ ಜಸ್ಟ್ ಇಂಜಿನಿಯರಿಂಗ್ ಮುಗಿಸಿದ್ದೆ ಕೆಲಸ. ಅವರಷ್ಟೊತ್ತಿಗೆ ಸ್ಟೇಟ್ ಸೆಕ್ರೆಟರಿ ಆಗಿದ್ದರು, ವಿದ್ಯಾರ್ಥಿ ಪರಿಷತ್ತಿಂದ ಹೊರಗೆ ಬಂದಿದ್ದರು.